ಮಳೆ ಇನ್ನೇನು ಭೂಮಿಗೆ ಬೀಳಲು ಶುರುವಾಗಿತ್ತು. ಅದು ಸಾಮಾನ್ಯ ಮಳೆಯಲ್ಲ, ಭಾರಿ ಮಳೆಯಾಗಿತ್ತು. ಆಕಾಶದಲ್ಲಿ ಗುಡುಗು ಮಿಂಚಿನ ಆರ್ಭಟ ಜೋರಾಗಿತ್ತು. ಗಾಳಿ ರಭಸವಾಗಿ ಬೀಸುತ್ತಿತ್ತು. ಅದೇ ರಾತ್ರಿ ಊರಿನ ತುದಿಯಲ್ಲಿದ್ದ ಹಳೆಯ ಮುರಿದು ಬಿದ್ದ ಮನೆಯ ಕಡೆಯಿಂದ ಒಬ್ಬ ಹೆಣ್ಣು ಮಗಳು ಅಳುತ್ತಿರುವ ಶಬ್ದ ಕೇಳಿಸತೊಡಗಿತು. ಆ ಶಬ್ದ ಮಳೆಯ ಸದ್ದಿನ ನಡುವೆಯೂ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಕೆಲವರು ತಮ್ಮ ಮನೆಯ ಕಿಟಕಿಯಿಂದ ಹೊರಗೆ ನೋಡಿದರು, ಆದರೆ ಕತ್ತಲಲ್ಲಿ ಏನೂ ಕಾಣಿಸಲಿಲ್ಲ. ಮರುದಿನ ಬೆಳಿಗ್ಗೆ ಊರಿನ ಜನರೆಲ್ಲ ಆ ವಿಷಯದ ಬಗ್ಗೆ ಮಾತನಾಡತೊಡಗಿದರು. ನಿನ್ನೆ ರಾತ್ರಿ ಆ ಅಳುವ ಶಬ್ದ ಕೇಳಿತೆ ನಿನ್ಗೆ? ಕೇಳಿತು ರಮೇಶ್. ನನ್ಗೆ ಯಾರು ನಿಜವಾಗಿಯೂ ಅಳುತ್ತಿದ್ದಾರೋ ಏನೋ ಅನಿಸಿತು. ಹೌದು, ನಾನು ಕೂಡ ಕೇಳಿಸಿಕೊಂಡೆ. ಆ ಶಬ್ದ ಆ ಹಳೆಯ ಮನೆ ಕಡೆಯಿಂದ ಬರುತ್ತಿತ್ತು. ಅಯ್ಯೋ, ಆ ಮನೆ ಬಗ್ಗೆ ಮೊದಲಿನಿಂದಲೂ ಒಳ್ಳೆಯ ಮಾತುಗಳಿಲ್ಲ. ರಾತ್ರಿ ಯಾರು ಅಲ್ಲಿಗೆ ಹೋಗುವುದಿಲ್ಲ. ಯಾರಾದ್ರೂ ಸಹಾಯ ಕೇಳ್ತಾ ಇರ್ಬಹುದಾ? ಹಾಗಿದ್ರೆ ಮಳೆಯಲ್ಲೂ ಯಾರಾದ್ರೂ ಕಾಣಿಸಬೇಕಿತ್ತಲ್ವಾ? ಆದ್ರೆ ಯಾರೂ ಕಾಣಿಸಲಿಲ್ಲ. ಅಷ್ಟರಲ್ಲಿ ಊರಿನ ಹಿರಿಯನಾದ ನರಸಪ್ಪ ತಾತ ಅಲ್ಲಿಗೆ ಬಂದ. ಆ ಮನೆಯ ಹತ್ತಿರ ಯಾರೂ ಹೋಗ್ಬೇಡಿ. ಯಾಕೆ ತಾತ? ಕೆಲವು ವಿಷಯಗಳನ್ನ ತಿಳಿಯದೇ ಇರುವುದೇ ಒಳ್ಳೆಯದು. ತಾತ, ನಿಮ್ಗೇನಾದ್ರೂ ಗೊತ್ತಿದ್ಯಾ? ನರಸಪ್ಪ ಕೆಲ ಕ್ಷಣ ಮೌನವಾಗಿದ್ದ. ಆ ಮನೆಯ ಬಗ್ಗೆ ಕೇಳ್ಬೇಡಿ, ಆ ರಹಸ್ಯ ಮತ್ತುವರೆಗೆ ಬರಬಾರ್ದು. ತಾತನ ಮಾತು ಕೇಳಿ ಎಲ್ಲರೂ ಒಬ್ಬರ ಮುಖವನ್ನ ಒಬ್ಬರು ನೋಡಿಕೊಂಡರು. ಆದ್ರೆ ರಮೇಶ್ಗೆ ಮಾತ್ರ ಕುತೂಹಲ ಹೆಚ್ಚಾಗಿತ್ತು. ಆ ಮನೆಯೊಳಗೆ ಏನಿದೆ ಎಂಬುದನ್ನ ತಿಳಿದುಕೊಳ್ಳಲೇಬೇಕು ಎಂದು ಅವನು ಮನಸ್ಸಲ್ಲಿ ನಿರ್ಧರಿಸಿದ್ದ. ಈ ವಿಚಾರವು ಊರಿನ ನಾಯಕ ಭದ್ರೇಗೌಡನಿಗೂ ತಿಳಿಯಿತು. ಆತ ಊರಿನಲ್ಲಿ ಎಲ್ಲರಿಗೂ ಗೌರವಾನ್ವಿತ ವ್ಯಕ್ತಿಯಾಗಿದ್ದ. ಊರಿನ ಜನರಿಗೆ ಯಾವುದೇ ತೊಂದರೆ ಬಂದರೂ ಅದನ್ನು ಬೇಗ ಪರಿಹರಿಸಲು ಮುಂದೆ ಬರುತ್ತಿದ್ದ. ನ್ಯಾಯ ಮತ್ತು ಪ್ರಾಮಾಣಿಕತೆಗೆ ಹೆಸರಾಗಿದ್ದ ಭದ್ರೇಗೌಡನ ಮಾತನ್ನ ಊರಿನ ಜನರೆಲ್ಲರೂ ಕೇಳುತ್ತಿದ್ದರು. ಅವನ ಮಡದಿ ಲಕ್ಷ್ಮಿ ಕೂಡ ತುಂಬಾ ಒಳ್ಳೆಯವಳು. ಎಲ್ಲರ ಜೊತೆಯೂ ಆತ್ಮೀಯವಾಗಿ ಬೆರೆತು ಮಾತನಾಡುತ್ತಿದ್ದಳು. ಊರಿನ ಯಾರ ಮನೆಗೆ ಕಷ್ಟ ಬಂದರೂ ಸಹಾಯಕ್ಕೆ ಹೋಗುತ್ತಿದ್ದಳು. ಅದಕ್ಕಾಗಿ ಊರಿನ ಜನರೆಲ್ಲರೂ ಅವಳನ್ನ ತುಂಬಾ ಗೌರವಿಸುತ್ತಿದ್ದರು. ಆ ಬೆಳಗ್ಗೆ ಭದ್ರೇಗೌಡನ ಮನೆಯ ಮುಂದೆ ಕೆಲವರು ಸೇರಿದ್ದರು. ಗೌಡ್ರೆ, ನಿನ್ನೆ ರಾತ್ರಿ ಆ ಹಳೆಯ ಮನೆಯ ಕಡೆಯಿಂದ ಅಳುವ ಶಬ್ದ ಕೇಳಿಸಿತು. ನನ್ಗೂ ಕೇಳಿಸಿತು. ಮಳೆಯ ಸದ್ದಿನ ನಡುವೆಯೂ ಸ್ಪಷ್ಟವಾಗಿ ಕೇಳಿಸುತ್ತು ಗೌಡ್ರೆ. ಇದು ಸಾಮಾನ್ಯ ವಿಷಯ ಅಲ್ಲ ಗೌಡ್ರೆ. ಭದ್ರೇಗೌಡ ಕೆಲ ಕ್ಷಣ ಯೋಚಿಸಿದ. ಭಯಪಡುವ ಅವಶ್ಯಕತೆ ಇಲ್ಲ. ಮೊದಲು ನಿಜ ಏನು ಅಂತ ತಿಳಿದುಕೊಳ್ಳೋಣ. ಅಷ್ಟರಲ್ಲಿ ಲಕ್ಷ್ಮಿ ಹೊರಗೆ ಬಂದು ಎಲ್ಲರ ಮಾತುಗಳನ್ನ ಕೇಳಿದಳು. ಬಹುಶಃ ಯಾರಾದ್ರೂ ಅಲ್ಲಿ ಸಿಲುಕಿಕೊಂಡಿರಬಹುದು ಅಲ್ವಾ? ಇಲ್ಲ ಅಕ್ಕ, ಆ ಮನೆಯ ಹಲವು ವರ್ಷಗಳಿಂದ ಖಾಲಿ ಇದೆ. ಆದ್ರೂ ಒಮ್ಮೆ ಪರಿಶೀಲಿಸುವುದು ಒಳ್ಳೆಯದು. ಸರಿ, ಇವತ್ತು ರಾತ್ರಿ ನಾನು, ರಮೇಶ್ ಮತ್ತು ಶಿವು ಆ ಮನೆಯ ಬಳಿ ಹೋಗಿ ನೋಡುತ್ತೇವೆ. ಇದನ್ನು ಕೇಳಿ ಅಲ್ಲಿದ್ದ ಕೆಲವರು ಗಾಬರಿಯಾದರು. ಭದ್ರೇಗೌಡ, ಆ ಮನೆ ಹತ್ತಿರ ಹೋಗ್ಬೇಡ. ಯಾಕೆ ತಾತ? ಕೆಲವು ಬಾಗಿಲುಗಳು ಮುಚ್ಚಿಯೇ ಇದ್ದರೆ ಒಳ್ಳೆಯದು. ನರಸಪ್ಪನ ಮಾತು ಕೇಳಿ ಅಲ್ಲಿದ್ದವರು ಮೌನವಾದರು. ಆದ್ರೆ ಭದ್ರೇಗೌಡ ಮಾತ್ರ ದೃಢವಾಗಿ ಹೇಳಿದ. ಈ ಊರಿನ ಜನರಿಗೆ ಭಯ ಇದ್ದರೆ ಅದರ ಹಿಂದೆ ಇರುವ ಸತ್ಯ ಏನು ಅಂತ ತಿಳಿಯಲೇಬೇಕು. ಆ ದಿನ ರಾತ್ರಿ ಭದ್ರೇಗೌಡ, ರಮೇಶ್ ಮತ್ತು ಶಿವು ಮೂವರು ಟಾರ್ಚ್ಗಳನ್ನ ಹಿಡಿದು ಆ ಹಳೆಯ ಮನೆ ಕಡೆ ನಡೆದರು. ಮಳೆ ಸ್ವಲ್ಪ ಕಡಿಮೆ ಆಗಿತ್ತು, ಆದ್ರೆ ಆಕಾಶದಲ್ಲಿ ಗುಡುಗು ಮಿಂಚು ಇನ್ನೂ ಕೂಡ ಮುಂದುವರೆದಿತ್ತು. ಮನೆಯ ಹತ್ತಿರ ತಲುಪಿದ ನಂತರ ಭದ್ರೇಗೌಡ ಬಾಗಿಲನ್ನ ನಿಧಾನವಾಗಿ ತಳ್ಳಿದ. ಬಾಗಿಲು ಕಿರ್ರ ಎಂಬ ಶಬ್ದ ಮಾಡಿಕೊಂಡು ತೆರೆದುಕೊಂಡಿತು. ಮೂವರು ಒಳಗೆ ಹೋದರು. ಟಾರ್ಚ್ ಬೆಳಕನ್ನ ಮನೆಯ ಮೂಲೆ ಮೂಲೆಗೂ ಆರಿಸಿದರು. ಯಾರಾದ್ರೂ ಇದ್ದೀರಾ? ಯಾವುದೇ ಉತ್ತರ ಇಲ್ಲ. ನಿನ್ನೆ ರಾತ್ರಿ ಅಳುವ ಶಬ್ದ ಇಲ್ಲಿಂದಲೇ ಬಂದಿತ್ತಲ್ಲ. ಮೊದಲು ಇಡೀ ಮನೆಯನ್ನ ನೋಡೋಣ. ಅವರು ಮನೆಯ ಪ್ರತಿಯೊಂದು ಕೋಣೆಯನ್ನ ಪರಿಶೀಲಿಸಿದರು. ಹಳೆಯ ಪೀಠೋಪಕರಣಗಳು, ಧೂಳು ಮತ್ತು ಜೇಡರ ಬೆಳೆಗಳನ್ನ ಬಿಟ್ಟರೆ ಅಲ್ಲಿ ಬೇರೆ ಏನೂ ಇರಲಿಲ್ಲ.
ಇಲ್ಲಿ ಯಾರೂ ಇಲ್ಲ ಗೌಡ್ರೆ. ಹಾಗಾದ್ರೆ ಆ ಶಬ್ದ ಎಲ್ಲಿಂದ ಬಂದಿರ್ಬೋದು? ಭದ್ರೇಗೌಡ ಮತ್ತೊಂದು ಮನೆಯ ಸುತ್ತಲೂ ನೋಡಿದ. ನನ್ಗೆ ಇಲ್ಲಿ ಯಾವುದೇ ವಿಚಿತ್ರ ಸಂಗತಿ ಕಾಣಿಸುತ್ತಿಲ್ಲ. ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಕಾದರು. ಯಾವುದೇ ಶಬ್ದ ಕೇಳಿಸಲಿಲ್ಲ. ಬಹುಶಃ ಯಾರೂ ನಮ್ಮನ್ನು ಎದುರಿಸಲು ಹೀಗೆ ಮಾಡಿರ್ಬೋದು. ನನ್ಗೂ ಹಾಗೆ ಅನಿಸ್ತಾ ಇದೆ. ಸರಿ, ಮನೆಗೆ ಹೋಗೋಣ. ಈಗಾಗ್ಲೇ ಇಲ್ಲಿ ಏನೂ ಇಲ್ಲ. ಹೀಗೆ ಮೂವರು ಅಲ್ಲಿಂದ ಹೊರಟು ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿದರು. ಅವರಿಗೆ ಗೊತ್ತಿರಲಿಲ್ಲ, ಅವರು ಆ ಮನೆಯಿಂದ ಹೊರಟ ಕೆಲವೇ ನಿಮಿಷಗಳ ನಂತರ ಮನೆಯೊಳಗಿರುವ ಒಂದು ಮುಚ್ಚಿದ ಕೋಣೆಯೊಳಗಿಂದ ಮತ್ತೆ ಅದೇ ಹೆಣ್ಣು ಮಗಳ ಅಳುವ ಶಬ್ದ ನಿಧಾನವಾಗಿ ಕೇಳಿಸತೊಡಗಿತ್ತು. ಆ ರಾತ್ರಿ ಮನೆಗೆ ಬಂದ ನಂತರವೂ ರಮೇಶ್ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಓಡಾಡುತ್ತಿತ್ತು. ಆ ಮನೆಯಲ್ಲಿ ಏನೋ ಇದೆ, ನಾವು ನೋಡದೆ ಬಿಟ್ಟಿದ್ದೇವೆ. ಮರುದಿನ ಬೆಳಿಗ್ಗೆ ಅವನು ಶಿವನ್ನ ಭೇಟಿಯಾದ. ಶಿವು, ನಿಮ್ಗೆ ನಿಜವಾಗಿಯೂ ಆ ಮನೆಯಲ್ಲಿ ಏನೂ ಇಲ್ಲ ಅಂತ ಅನಿಸ್ತಿದ್ಯಾ? ಇಲ್ಲ ರಮೇಶ್, ನನಗೆ ಏನೋ ಅನುಮಾನ ಇದೆ. ನಿನ್ನೆ ನಾವು ಗೌಡ್ರ ಜೊತೆ ಇದ್ದೆವು. ಎಲ್ಲ ಕಡೆ ಸರಿಯಾಗಿ ನೋಡಲು ಆಗ್ಲಿಲ್ಲ. ಹೌದು, ನನ್ಗೂ ಅದೇ ಅನಿಸ್ತು. ಇವತ್ತು ರಾತ್ರಿ ನಾವು ಇಬ್ಬರೇ ಹೋಗೋಣ. ಯಾರಿಗೂ ಹೇಳೋದು ಬೇಡ. ಗೌಡ್ರಿಗೂ ಕೂಡ ಹೇಳೋದು ಬೇಡ್ವಾ? ಬೇಡ, ಮೊದಲು ನಿಜ ಏನು ಅಂತ ತಿಳಿಯೋಣ. ಸರಿ, ಇವತ್ತು ರಾತ್ರಿ ಹೋಗೋಣ. ಆ ರಾತ್ರಿ ಮಳೆ ಮತ್ತೆ ಜೋರಾಗಿ ಸುರಿಯುತ್ತಿತ್ತು. ಊರಿನ ಜನರೆಲ್ಲ ತಮ್ಮ ತಮ್ಮ ಮನೆಗಳಲ್ಲಿ ಇದ್ರು. ರಮೇಶ್ ಮತ್ತು ಶಿವು ಮಾತ್ರ ಯಾರಿಗೂ ತಿಳಿಯದಂತೆ ಟಾರ್ಚ್ ಹಿಡಿದು ಆ ಹಳೆಯ ಮನೆಯ ಕಡೆ ಹೊರಟರು. ಮನೆಯ ಹತ್ತಿರ ತಲುಪಿದಾಗ ಸುತ್ತಲೂ ವಿಚಿತ್ರ ನಿಶಬ್ದ ಆವರಿಸಿತ್ತು. ರಮೇಶ್, ನನ್ಗೆ ಏನೋ ಭಯ ಆಗ್ತಾ ಇದೆ. ಭಯ ಬೇಡ, ಬಂದಿದ್ದೇವೆ ಅಂದ್ರೆ ಸತ್ಯ ತಿಳಿದುಕೊಂಡೇ ಹೋಗೋಣ. ಇಬ್ಬರು ನಿಧಾನವಾಗಿ ಮನೆಯೊಳಗೆ ಪ್ರವೇಶಿಸಿದರು. ನಿನ್ನೆ ನೋಡಿದ ಕೋಣೆಗಳೆಲ್ಲ ಮತ್ತೊಮ್ಮೆ ಪರಿಶೀಲಿಸಿದರು. ಏನೂ ಸಿಗ್ಲಿಲ್ಲ. ಅಷ್ಟರಲ್ಲಿ ರಮೇಶ್ನ ಗಮನ ಮನೆಯ ಹಿಂಭಾಗದ ಒಂದು ದೊಡ್ಡ ಮರದ ಅಲಮರಿಯ ಕಡೆ ಹೋಯಿತು. ಶಿವು, ನಿನ್ನೆ ಈ ಅಲಮಾರಿ ಇಲ್ಲಿತ್ತ? ಇತ್ತು ಅನಿಸುತ್ತೆ, ಆದ್ರೆ ನಾವು ಹತ್ತಿರ ಹೋಗಿಲ್ಲ. ಇಬ್ರು ಅಲೆಮಾರಿಯ ಹತ್ತಿರ ಹೋದರು. ರಮೇಶ್ ಅದನ್ನ ತಳ್ಳಲು ಪ್ರಯತ್ನಿಸಿದ. ಮೊದಲಿಗೆ ಅದು ಕದಲಿಲ್ಲ. ಇಬ್ಬರೂ ಸೇರಿ ಬಲವಾಗಿ ತಳ್ಳಿದರು. ಅಲಮಾರಿ ಸ್ವಲ್ಪ ಬದಿಗೆ ಸರಿಯಿತು. ಅದರ ಹಿಂದೆ ಒಂದು ಚಿಕ್ಕ ಮರದ ಬಾಗಿಲು ಕಾಣಿಸಿತು. ಇಬ್ಬರು ಒಬ್ಬರ ಮುಖವನ್ನ ಒಬ್ಬರು ನೋಡಿಕೊಂಡರು. ರಮೇಶ್, ಈ ಬಾಗಿಲನ್ನ ನಿನ್ನೆ ನಾವು ನೋಡಿಲ್ಲ. ಅಂದ್ರೆ ಈ ಮನೆಯೊಳಗೆ ಇನ್ನೊಂದು ಕೋಣೆ ಇದೆ. ರಮೇಶ್ ನಿಧಾನವಾಗಿ ಬಾಗಿಲಿನ ಇಡಿಕೆಯನ್ನ ಹಿಡಿದ. ಆ ಕ್ಷಣವೇ ಒಳಗಿನಿಂದ ಯಾರೋ ಅಳುವ ಶಬ್ದ ಕೇಳಿಸಿತು. ಅಮ್ಮ, ನನ್ನನ್ನ ಕಾಪಾಡಿ, ನನ್ನನ್ನ ಹೊರಗೆ ಬಿಡಿ. ಶಿವು ಭಯದಿಂದ ಒಂದು ಹೆಜ್ಜೆ ಹಿಂದೆ ಸರಿದ. ರಮೇಶ್, ಒಳಗೆ ಯಾರೋ ಇದ್ದಾರೆ. ರಮೇಶ್ ಧೈರ್ಯ ಮಾಡಿ ಬಾಗಿಲನ್ನ ತೆರೆದ. ಬಾಗಿಲು ನಿಧಾನವಾಗಿ ತೆರೆದುಕೊಂಡಿತು. ಒಳಗೆ ಚಿಕ್ಕದಾದ ಒಂದು ಕತ್ತಲ ಕೋಣೆ ಇತ್ತು. ಟಾರ್ಚ್ ಬೆಳಕನ್ನ ಒಳಗೆ ಆರಿಸಿದಾಗ ಒಂದು ಮೂಲೆಯಲ್ಲಿ ಒಬ್ಬ ವಯಸ್ಸಾದ ಹೆಂಗಸು ಕುಳಿತಿರುವುದು ಕಾಣಿಸಿತು. ಅವಳ ಕೂದಲು ಸಂಪೂರ್ಣ ಬಿಳಿಯಾಗಿತ್ತು. ಹಳೆಯ ಅರಿದ ಬಟ್ಟೆಗಳನ್ನ ಧರಿಸಿದ್ದಳು. ಮುಖದಲ್ಲಿ ಆಯಾಸ ಮತ್ತು ದುಃಖ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅಮ್ಮ, ನೀವು ಯಾರು? ಹೆಂಗಸು ಅವರ ಕಡೆ ನೋಡಿದಳು. ಆದರೆ ಮಾತನಾಡಲು ಪ್ರಯತ್ನಿಸಿದರೂ ಅವಳಿಗೆ ಮಾತು ಬರಲಿಲ್ಲ. ಇವಳು ತುಂಬಾ ದುರ್ಬಲಳಾಗಿದ್ದಾಳೆ. ಅಮ್ಮ, ಭಯಪಡಬೇಡಿ, ನಾವು ನಿಮ್ಗೆ ಸಹಾಯ ಮಾಡ್ತೇವೆ. ಅಷ್ಟರಲ್ಲಿ ಹೊರಗಿನಿಂದ ಯಾರೋ ನಿಧಾನವಾಗಿ ನಡೆದು ಬರುತ್ತಿರುವ ಶಬ್ದ ಕೇಳಿಸಿತು. ರಮೇಶ್ ಮತ್ತು ಶಿವು ಇಬ್ಬರೂ ಬೆಚ್ಚಿಬಿದ್ದರು. ರಮೇಶ್, ಯಾರೋ ಬರ್ತಿದ್ದಾರೆ. ಶಾಂತವಾಗಿರು ಶಿವು. ಆ ಶಬ್ದ ನಿಧಾನವಾಗಿ ಹತ್ತಿರ ಬರುತ್ತಿತ್ತು. ರಮೇಶ್ ತಕ್ಷಣ ಟಾರ್ಚ್ ಆರಿಸಿದ. ಇಬ್ಬರು ಕೋಣೆಯ ಪಕ್ಕದಲ್ಲಿದ್ದ ಹಳೆಯ ಪೆಟ್ಟಿಗೆಗಳ ಹಿಂದೆ ಅಡಗಿ ಕುಳಿತರು. ಬಾಗಿಲಿನ ಹೊರಗೆ ಯಾರೋ ನಿಂತಂತಾಯ್ತು. ಕೆಲ ಕ್ಷಣಗಳ ಕಾಲ ಸಂಪೂರ್ಣ ಮೌನ. ನಂತರ ಬಾಗಿಲು ತೆರೆಯುವ ಶಬ್ದ ಕೇಳಿಸಿತು. ಯಾರೋ ಒಳಗೆ ಬಂದಿದ್ದರು. ಕತ್ತಲಲ್ಲಿ ಆ ವ್ಯಕ್ತಿಯ ಮುಖ ಕಾಣಿಸುತ್ತಿರಲಿಲ್ಲ. ಅವರು ನೇರವಾಗಿ ಆ ವಯಸ್ಸಾದ ಹೆಂಗಸಿನ ಹತ್ತಿರ ಹೋದ. ನಂತರ ನಿಧಾನವಾಗಿ ಹೇಳಿದ, ಇನ್ನೂ ಬದುಕಿದ್ದೀಯಾ? ಆ ಧ್ವನಿ ಕೇಳಿದ ಕ್ಷಣ ರಮೇಶ್ ಮತ್ತು ಶಿವು ಒಬ್ಬರನ್ನೊಬ್ಬರು ನೋಡಿಕೊಂಡರು. ಆ ಧ್ವನಿ ಅವರಿಗೆ ತುಂಬಾ ಪರಿಚಿತವಾಗಿತ್ತು. ಅದು ಬೇರೆ ಯಾರೂ ಆಗಿರಲಿಲ್ಲ, ನರಸಪ್ಪ ತಾತನೇ ಆಗಿದ್ದ. ಕತ್ತಲಲ್ಲಿ ಅವನ ಮುಖ ಸ್ಪಷ್ಟವಾಗಿ ಕಾಣಿಸದಿದ್ದರೂ ಅವನ ಧ್ವನಿಯನ್ನು ರಮೇಶ್ ಮತ್ತು ಶಿವು ತಕ್ಷಣ ಗುರುತಿಸಿದರು. ರಮೇಶ್, ಇದು ನರಸಪ್ಪ ತಾತನ ಧ್ವನಿ ಅಲ್ವಾ? ಹೌದು, ಆದ್ರೆ ಇವರು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ಇಬ್ಬರು ಅಚ್ಚರಿಯಿಂದ ಅಲ್ಲೇ ಅಡಗಿಕೊಂಡು ನೋಡುತ್ತಿದ್ದರು.
ನರಸಪ್ಪ ತನ್ನ ಕೈಯಲ್ಲಿ ಒಂದು ಚೀಲವನ್ನ ತೆರೆದು ಅದರೊಳಗಿದ್ದ ಸ್ವಲ್ಪ ಆಹಾರ ಮತ್ತು ನೀರನ್ನ ಆ ವಯಸ್ಸಾದ ಹೆಂಗಸಿನ ಮುಂದೆ ಇಟ್ಟ. ಇದನ್ನು ತಿನ್ನು. ಆ ಹೆಂಗಸು ನಡುವ ಕೈಗಳಿಂದ ನೀರನ್ನ ತೆಗೆದುಕೊಂಡಳು. ಸ್ವಲ್ಪ ಹೊತ್ತು ಮೌನವಾಗಿತ್ತು. ನಂತರ ಆ ಹೆಂಗಸು ತುಂಬಾ ಕಷ್ಟಪಟ್ಟು ಮಾತನಾಡಿದಳು. ಇನ್ನೆಷ್ಟು ದಿನ ನನ್ನನ್ನು ಇಲ್ಲಿ ಇಡುತ್ತೀಯಾ? ನೀನು ಹೊರಗೆ ಹೋದ್ರೆ ಎಲ್ಲವೂ ಮುಗಿದು ಹೋಗುತ್ತೆ. ಸತ್ಯವನ್ನ ಎಷ್ಟು ದಿನ ಅಂತ ಮರೆಮಾಚುತ್ತೀಯ ನರಸಪ್ಪ? ಶು, ಮೌನವಾಗಿರು. ತಾತ ಏನೋ ದೊಡ್ಡ ರಹಸ್ಯವನ್ನ ಮರೆಮಾಚುತ್ತಿದ್ದಾರೆ. ಹೌದು, ಆ ಹೆಂಗಸು ಯಾರಾಗಿರ್ಬೋದು? ಅಷ್ಟರಲ್ಲಿ ಆ ವಯಸ್ಸಾದ ಹೆಂಗಸು ಮತ್ತೆ ಮಾತನಾಡಿದಳು. ಒಂದು ದಿನ ಸತ್ಯ ಹೊರಗೆ ಬರುತ್ತದೆ. ಆಗ ನಿನ್ನನ್ನು ಯಾರು ಉಳಿಸಲು ಆಗುವುದಿಲ್ಲ. ನರಸಪ್ಪ ಕೆಲಕ್ಷಣ ಅವಳನ್ನ ನೋಡುತ್ತಾ ನಿಂತ. ನಂತರ ಏನೂ ಮಾತನಾಡದೆ ಅಲ್ಲಿಂದ ಹೊರಟ. ಬಾಗಿಲು ಮತ್ತೆ ಮುಚ್ಚಿತು. ಅವನ ಹೆಜ್ಜೆಗಳ ಶಬ್ದ ದೂರವಾಗುತ್ತಾ ಹೋಯಿತು. ನರಸಪ್ಪ ಹೋದ ನಂತರ ರಮೇಶ್ ಮತ್ತು ಶಿವು ತಾವು ಅಡಗಿದ್ದ ಜಾಗದಿಂದ ಹೊರಬಂದರು. ಅಮ್ಮ, ನೀವು ಯಾರು? ನರಸಪ್ಪ ತಾತ ನಿಮ್ಮನ್ನು ಇಲ್ಲಿ ಯಾಕೆ ಇಟ್ಟಿದ್ದಾರೆ? ನಾನು ಈ ಊರಿನ ರಾಮಯ್ಯನ ಮಗಳು. ರಾಮಯ್ಯನ ಮಗಳ? ಆದ್ರೆ ರಾಮಯ್ಯನಿಗೆ ಮಗಳು ಇತ್ತು ಅಂತ ನಾವು ಎಂದೂ ಕೇಳಿಲ್ಲವಲ್ಲ. ಯಾಕಂದ್ರೆ ನನ್ನ ಕಥೆಯನ್ನ ಈ ಊರಿನಿಂದಲೇ ಅಳಿಸಿ ಹಾಕಲಾಗಿದೆ. ರಮೇಶ್ ಮತ್ತು ಶಿವು ಅಚ್ಚರಿಯಿಂದ ಅವಳ ಮಾತು ಕೇಳುತ್ತಿದ್ದರು. ಏನಾಯ್ತಮ್ಮ? ಹೆಂಗಸಿನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ನಾನು ಮತ್ತು ಭದ್ರೇಗೌಡ ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿದ್ದೆವು. ಚಿಕ್ಕ ವಯಸ್ಸಿನಿಂದಲೇ ನಮ್ಮಿಬ್ಬರಿಗೂ ಮದುವೆ ಆಗ್ಬೇಕು ಎಂಬ ಆಸೆ ಇತ್ತು. ಹಾಗಾದ್ರೆ ಮದುವೆ ಯಾಕೆ ಆಗಲಿಲ್ಲ? ಅದಕ್ಕೆ ಲಕ್ಷ್ಮಿ ಕಾರಣ. ಯಾವ ಲಕ್ಷ್ಮಿ? ಬದ್ರಿಗೌಡನ ಹೆಂಡತಿ ಲಕ್ಷ್ಮಿನಾ? ಹೌದು, ಲಕ್ಷ್ಮಿ ಭದ್ರೇಗೌಡನ ಮಾವನ ಮಗಳು. ಅವಳಿಗೂ ಭದ್ರೇಗೌಡನ ಮೇಲೆ ಪ್ರೀತಿ ಇತ್ತು. ಆದ್ರೆ ಭದ್ರೇಗೌಡ ನನ್ನನ್ನೇ ಪ್ರೀತಿಸುತ್ತಿದ್ದ. ಆಮೇಲೆ ಏನಾಯ್ತು? ನಮ್ಮ ಪ್ರೀತಿಯನ್ನು ಲಕ್ಷ್ಮಿ ಒಪ್ಪಳಿಲ್ಲ. ಎಷ್ಟೇ ಹೇಳಿದರೂ ಅವಳು ಕೇಳಲಿಲ್ಲ. ಭದ್ರೇಗೌಡನನ್ನೇ ಮದುವೆಯಾಗಬೇಕು ಎಂದು ಹಠ ಹಿಡಿದಳು. ಅದಕ್ಕೆ ಭದ್ರೇಗೌಡ ಏನು ಹೇಳಿದ್ರು? ಅವರು ನನ್ನನ್ನೇ ಮದುವೆಯಾಗುತ್ತೇನೆ ಎಂದು ಹೇಳಿದ್ದರು. ಆದ್ರೆ ಅದೇ ಸಮಯದಲ್ಲಿ ಎಲ್ಲವೂ ಬದಲಾಯಿತು. ಹೆಂಗಸು ನಡುಗುತ್ತಾ ಮುಂದುವರಿಸಿದಳು. ಒಂದು ರಾತ್ರಿ ಲಕ್ಷ್ಮಿ ನನ್ನನ್ನ ಭೇಟಿಯಾಗಲು ಕರೆದಳು. ನಮ್ಮಿಬ್ಬರ ನಡುವೆ ಮಾತನಾಡಬೇಕು ಅಂದಳು. ನಾನು ಅವಳ ಮಾತು ನಂಬಿ ಹೋದೆ. ಆಮೇಲೆ ಏನಾಯ್ತು ಅಮ್ಮ? ಆ ರಾತ್ರಿ ನನ್ನ ಜೀವನವೇ ಬದಲಾಯಿತು. ನಾನು ಎಲ್ಲವನ್ನ ಮಾತನಾಡಿ ಶಾಂತಿಯುತವಾಗಿ ಬಗೆಹರಿಸೋಣ ಅಂದುಕೊಂಡಿದ್ದೆ. ಆದ್ರೆ ನಾನು ಅಲ್ಲಿಗೆ ಹೋದಾಗ ಲಕ್ಷ್ಮಿ ಒಬ್ಬಳೇ ಇರಲಿಲ್ಲ. ನರಸಪ್ಪ ಕೂಡ ಅವಳ ಜೊತೆ ಇದ್ದ. ಯಾರು? ನರಸಪ್ಪ ತಾತನ? ಹೌದು, ಆಗ ಅವನು ಯುವಕನಾಗಿದ್ದ. ನಾನು ಏನಾಗುತ್ತಿದೆ ಅಂತ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಅವರಿಬ್ಬರು ನನ್ನನ್ನು ಬಲವಂತವಾಗಿ ಎಳೆದುಕೊಂಡು ಹೋದರು. ಏನು ಹೇಳ್ತಿದ್ದೀರಮ್ಮ? ಅವರು ನನ್ನನ್ನು ಈ ಮನೆಯೊಳಗೆ ಕರೆತಂದು ಈ ರಹಸ್ಯ ಕೋಣೆಯಲ್ಲಿ ಬಂಧಿಸಿದರು. ನಾನು ಎಷ್ಟು ಕಿರುಚಿದರೂ ಯಾರಿಗೂ ಕೇಳಿಸಲಿಲ್ಲ. ನಂತರ ಊರಿನ ಜನರಿಗೆ ನಾನು ಯಾರೊಂದಿಗೋ ಓಡಿ ಹೋಗಿದ್ದೇನೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿದರು. ಅಂದ್ರೆ ಇಷ್ಟು ವರ್ಷ ನೀವು ಇಲ್ಲೇ ಇದ್ದೀರಾ? ಹೌದು. ಭದ್ರೇಗೌಡರಿಗೆ ಈ ವಿಷಯ ಗೊತ್ತಿರಲಿಲ್ಲವಾ? ಮೊದಲಿಗೆ ಗೊತ್ತಿರಲಿಲ್ಲ. ಅವರು ನನ್ನನ್ನು ಹುಡುಕಿದರು, ತುಂಬಾ ಹುಡುಕಿದರು. ಆದ್ರೆ ಯಾರಿಗೂ ನನ್ನ ಸುಳಿವು ಸಿಗಲಿಲ್ಲ. ಆಮೇಲೆ ಕೆಲವು ವರ್ಷಗಳ ನಂತರ ನಾನು ಸತ್ತಿರಬಹುದು ಅಂತ ಭದ್ರೇಗೌಡ ನಂಬಿಬಿಟ್ಟರು. ನಂತರ ಮನೆಯವರ ಒತ್ತಾಯಕ್ಕೆ ಲಕ್ಷ್ಮಿಯನ್ನ ಮದುವೆಯಾದ್ರು. ಹಾಗಾದ್ರೆ ನರಸಪ್ಪ ಇಲ್ಲಿ ಯಾಕೆ ಬರ್ತಿದ್ದ? ಅವ್ರು ಯಾಕೆ ಲಕ್ಷ್ಮಿಯವರಿಗೆ ಹೆಲ್ಪ್ ಮಾಡಿದ್ರು? ಯಾಕಂದ್ರೆ ಅವನಿಗೂ ನನ್ನ ಮೇಲೆ ಆಸೆ ಇತ್ತು. ನಾನು ಭದ್ರೇಗೌಡನನ್ನ ಪ್ರೀತಿಸುತ್ತಿದ್ದೆ. ಆದ್ರಿಂದ ನರಸಪ್ಪನಿಗೆ ನನ್ನ ಮೇಲೆ ಕೋಪ ಇತ್ತು. ಆದ್ರೆ ಅವನು ನನ್ನನ್ನು ಸಾಯಲು ಬಿಡ್ಲಿಲ್ಲ. ಯಾಕೆ? ಅದನ್ನ ನಾನು ಏನೆಂದು ಹೇಳಲಿ? ಪ್ರತಿದಿನ ಊಟ ತರುತ್ತಿದ್ದ, ನನ್ನ ಮೇಲೆ ಮುಗಿ ಬೀಳುತ್ತಿದ್ದ. ನಾನು ಪ್ರತಿದಿನವೂ ಚಿತ್ರಹಿಂಸೆ ಅನುಭವಿಸಿದೆ. ಪ್ರತಿದಿನವೂ ನರಳುತ್ತ ನಾನು ಬದುಕಿದೆ. ಅಬ್ಬ, ಇದೆಷ್ಟು ಕ್ರೂರತೆ ನಿಮ್ಮ ಮೇಲೆ ನಡೆದಿದೆ. ಇಷ್ಟು ವರ್ಷಗಳಿಂದ ನಾನು ಇದೇ ಕೋಣೆಯಲ್ಲಿ ಇದ್ದೇನೆ. ಹೊರಗಿನ ಪ್ರಪಂಚ ಹೇಗಿದೆ ಅನ್ನೋದನ್ನೇ ಮರೆತು ಬಿಟ್ಟಿದ್ದೇನೆ.
ಅಷ್ಟರಲ್ಲಿ ಹೊರಗಿನಿಂದ ಮತ್ತೆ ಹೆಜ್ಜೆಗಳ ಶಬ್ದ ಕೇಳಿಸಿತು. ಆ ಹೆಜ್ಜೆಗಳ ಶಬ್ದ ವೇಗವಾಗಿ ಹತ್ತಿರ ಬರುತ್ತಿತ್ತು. ಹೆಂಗಸಿನ ಮುಖ ಬಿಳಿಯಾಯಿತು. ಅವನು ಮತ್ತೆ ಬಂದಿದ್ದಾನೆ. ಯಾರಮ್ಮ? ನರಸಪ್ಪ. ಅವನಿಗೆ ನಾವು ಮಾತನಾಡಿದ್ದು ಗೊತ್ತಾಗಿರ್ಬೇಕು. ರಮೇಶ್ ಮತ್ತು ಶಿವು ಮತ್ತೆ ಅಡಗಿಕೊಂಡರು. ಬಾಗಿಲು ನಿಧಾನವಾಗಿ ತೆರೆದುಕೊಂಡಿತ್ತು. ಒಳಗೆ ನರಸಪ್ಪ ಮಾತ್ರ ಬರಲಿಲ್ಲ. ಜೊತೆಗೆ ಲಕ್ಷ್ಮಿ ಕೂಡ ಇದ್ದಳು. ನಿನ್ನೆ ರಾತ್ರಿ ನಿನ್ನ ಅಳುವ ಶಬ್ದ ಮತ್ತೆ ಊರಿನವರಿಗೆ ಕೇಳಿಸಿದೆ. ಇನ್ನು ಹೀಗೆ ಮುಂದುವರೆದ್ರೆ ನಮ್ಮ ರಹಸ್ಯ ಹೊರಗೆ ಬರುತ್ತೆ. ಎಷ್ಟು ವರ್ಷ ನನ್ನನ್ನು ಇಲ್ಲಿ ಬಂಧಿಸಿಟ್ಟಿದ್ದೀರಾ? ಇನ್ನು ನಿಮ್ಗೆ ಭಯ ಹೋಗಿಲ್ವಾ? ಮೌನವಾಗಿರು. ಇವಳನ್ನ ಇನ್ನೂ ಜೀವಂತವಾಗಿ ಬಿಡುವುದು ತಪ್ಪಾಯ್ತು. ಇವತ್ತು ರಾತ್ರಿ ಎಲ್ಲವನ್ನ ಮುಗಿಸಿ ಬಿಡೋಣ. ಊರಿನಲ್ಲಿ ಈಗಾಗಲೇ ಜನರು ಅನುಮಾನ ಪಡುತ್ತಿದ್ದಾರೆ. ಹೌದು, ಇವಳು ಬದುಕಿದ್ದರೆ ಒಂದು ದಿನ ಸತ್ಯ ಹೊರಗೆ ಬರುತ್ತೆ. ಅವರು ಇಬ್ಬರು ಜೊತೆಯಲ್ಲಿ ತಂದಿದ್ದ ಒಂದು ಹಗ್ಗವನ್ನ ಕೆಳಗೆ ಇಟ್ಟರು. ಆ ದೃಶ್ಯ ನೋಡಿದ ರಮೇಶ್ನ ರಕ್ತ ಕುದಿಯತೊಡಗಿತು. ಶಿವು, ಇವರು ಅವಳನ್ನ ಕೊಲ್ಲಲು ಬಂದಿದ್ದಾರೆ. ಹೌದು, ಏನಾದ್ರೂ ಮಾಡ್ಬೇಕು ನಾವು. ಅಷ್ಟರಲ್ಲಿ ಲಕ್ಷ್ಮಿ ಮುಂದೆ ಬಂದು ಆ ಹೆಂಗಸಿನ ಎದುರು ನಿಂತಳು. ನಿನ್ನಿಂದಲೇ ನನ್ನ ಜೀವನ ಹಾಳಾಯ್ತು. ಭದ್ರೇಗೌಡ ಯಾವತ್ತೂ ನನ್ನನ್ನು ಮನಸಾರೆ ಪ್ರೀತಿಸಲಿಲ್ಲ. ಅದಕ್ಕೆ ನಾನು ಕಾರಣ ಅಲ್ಲ ಲಕ್ಷ್ಮಿ. ಆದ್ರೆ ನನ್ನ ಕಣ್ಣಿಗೆ ಮಾತ್ರ ನೀನೇ ಕಾರಣ. ನರಸಪ್ಪ ಮುಂದೆ ಬಂದ. ಇನ್ನು ಮಾತನಾಡುವುದು ಸಾಕು. ಇವತ್ತೇ ಈ ಕತೆಗೆ ಅಂತ್ಯ ಆಡೋಣ. ಅವನು ಹಗ್ಗವನ್ನು ಎತ್ತಿಕೊಂಡ. ಅದೇ ಕ್ಷಣದಲ್ಲಿ ನಿಲ್ಲಿ ಎಂಬ ಶಬ್ದು ಕೋಣೆಯೊಳಗೆ ಮೊಳಗಿತು. ನರಸಪ್ಪ ಮತ್ತು ಲಕ್ಷ್ಮಿ ತಿರುಗಿ ನೋಡಿದರು. ಅಲ್ಲಿ ರಮೇಶ್ ಮತ್ತು ಶಿವು ಅಡಗಿದ್ದ ಜಾಗದಿಂದ ಹೊರಬಂದಿದ್ದರು. ಅದೇ ಕ್ಷಣದಲ್ಲಿ ಮನೆಯ ಹೊರಗಿನಿಂದ ಓಡುವ ಶಬ್ದ ಕೇಳಿಸಿತು. ಬಾಗಿಲು ಏಕಾಏಕಿ ತೆರೆದುಕೊಂಡಿತು. ಒಳಗೆ ಭದ್ರೇಗೌಡ ನುಗ್ಗಿದ್ದರು. ಅವರ ಹಿಂದೆ ಇನ್ನು ಕೆಲವು ಊರಿನ ಜನರು ಕೂಡ ಇದ್ದರು. ನರಸಪ್ಪ ಮತ್ತು ಲಕ್ಷ್ಮಿ ಬೆಚ್ಚಿ ಬಿದ್ದು ನಿಂತರು. ವಾಸ್ತವವಾಗಿ ರಮೇಶ್ ಮತ್ತು ಶಿವು ಆ ಮನೆಯೊಳಗೆ ಬಂದಾಗಲೇ ಶಿವು ತನ್ನ ಮೊಬೈಲ್ನಲ್ಲಿ ಗುಪ್ತವಾಗಿ ಭದ್ರೇಗೌಡರಿಗೆ ಕರೆ ಮಾಡಿ ನಡೆದದ್ದನ್ನೆಲ್ಲ ತಿಳಿಸಿದ್ದ. ಲಕ್ಷ್ಮಿ, ನರಸಪ್ಪ, ಇಷ್ಟು ವರ್ಷಗಳಿಂದ ನೀವು ಮಾಡಿದ್ದು ಇದೇನಾ? ನರಸಪ್ಪ ಮಾತು ಬರದೆ ತಲೆ ತಗ್ಗಿಸಿದ. ಲಕ್ಷ್ಮಿ ಮುಖದಲ್ಲಿ ಭಯ ಕಾಣಿಸುತ್ತಿತ್ತು. ಭದ್ರೇಗೌಡ ಕಣ್ಣು ಆ ವಯಸ್ಸಾದ ಹೆಂಗಸಿನ ಮೇಲೆ ಬಿದ್ದವು. ಕೆಲ ಕ್ಷಣ ಅವರು ಅವಳನ್ನೇ ನೋಡುತ್ತಾ ನಿಂತರು. ನಂತರ ನಡುಗುವ ಧ್ವನಿಯಲ್ಲಿ ಹೇಳಿದರು, ರಾಧಾ, ಗೌಡ್ರೆ, ನೀನು ಬದುಕಿದ್ದೀಯಾ? ಇಷ್ಟು ವರ್ಷ ನೀನು ಇಲ್ಲೇ ಇದ್ದೀಯಾ? ನಾನು ನಿಮ್ಮ ಬಳಿಗೆ ಬರಲು ಎಷ್ಟು ಪ್ರಯತ್ನ ಮಾಡಿದೆ ಗೊತ್ತಾ? ಆದ್ರೆ ಇವರು ಬಿಡಲೇ ಇಲ್ಲ. ಭದ್ರೇಗೌಡ ಕೋಪದಿಂದ ನರಸಪ್ಪನ ಕಡೆ ತಿರುಗಿದ. ನೀನು ನನ್ನ ಸ್ನೇಹಿತ ಅಂತ ನಂಬಿದ್ದೆ, ಆದ್ರೆ ನನ್ನ ಜೀವನವನ್ನೇ ಹಾಳು ಮಾಡಿದ್ದೀಯಾ. ನಾನು ಏನು ಮಾಡಿಲ್ಲ ಗೌಡ್ರೆ. ಮೌನವಾಗಿರು. ನಿನ್ನ ಬಣ್ಣವೆಲ್ಲ ಬಯಲಾಗಿದೆ. ನನ್ನನ್ನು ಕ್ಷಮಿಸಿ ಗೌಡ್ರೆ. ನನ್ನ ಜೀವನದ 25 ವರ್ಷಗಳನ್ನ ನೀನು ಕಿತ್ತುಕೊಂಡಿದ್ದೀಯ ಲಕ್ಷ್ಮಿ. ಆ ಮಾತು ಕೇಳಿ ಅಲ್ಲಿದ್ದ ಊರಿನ ಜನರೆಲ್ಲ ಮೌನವಾದರು. ಅಷ್ಟರಲ್ಲಿ ಊರಿನ ಹಿರಿಯನೊಬ್ಬ ಮುಂದೆ ಬಂದು ಹೇಳಿದ, ಇಷ್ಟು ವರ್ಷ ನಾವು ಈ ಸುಳ್ಳನ್ನ ನಂಬಿ ಬದುಕಿದ್ದೇವೆ. ಕೆಲವೇ ನಿಮಿಷಗಳಲ್ಲಿ ಪೊಲೀಸರು ಕೂಡ ಅಲ್ಲಿಗೆ ಬಂದಿದ್ದರು. ನರಸಪ್ಪ ಮತ್ತು ಲಕ್ಷ್ಮಿಯನ್ನ ಬಂಧಿಸಲಾಯಿತು. ಹೊರಗೆ ಭಾರಿ ಮಳೆ ಸುರಿಯುತ್ತಲೇ ಇತ್ತು. ಆದ್ರೆ ಆ ಮಳೆಯ ನಡುವೆ 25 ವರ್ಷಗಳಿಂದ ಕತ್ತಲ ಕೋಣೆಯಲ್ಲಿ ಬಂದಿಯಾಗಿದ್ದ ರಾಧಾ ಕೊನೆಗೂ ಸ್ವಾತಂತ್ರ್ಯಳಾಗಿದ್ದಳು. ಭದ್ರೇಗೌಡ ಅವಳ ಕೈ ಹಿಡಿದು ಹೊರಗೆ ಕರೆದುಕೊಂಡು ಹೋದರು. ನಾನು ನಿನ್ನನ್ನು ಕಳೆದುಕೊಂಡೇ ಅಂದುಕೊಂಡಿದ್ದೆ. ನಾನು ಕೂಡ ನಿಮ್ಮನ್ನು ಮತ್ತೆ ನೋಡಲು ಸಾಧ್ಯವಿಲ್ಲ ಅಂದುಕೊಂಡಿದ್ದೆ. ಮಳೆಯ ಹನಿಗಳು ಅವರ ಮುಖದ ಮೇಲೆ ಬೀಳುತ್ತಿದ್ದವು. 25 ವರ್ಷಗಳ ಹಿಂದೆ ಬೇರ್ಪಟ್ಟಿದ್ದ 2 ಹೃದಯಗಳು ಕೊನೆಗೂ ಮತ್ತೆ ಒಂದಾಗಿದ್ದವು. ಆ ರಾತ್ರಿ ನಂತರ ಆ ಹಳೆಯ ಮನೆಯಿಂದ ಮತ್ತೆ ಯಾವ ಅಳುವ ಶಬ್ದವೂ ಕೇಳಿಸಲಿಲ್ಲ. ಯಾಕಂದ್ರೆ ಆ ಅಳುವಿನ ಹಿಂದೆ ಇದ್ದ ನೋವು ಕೊನೆಗೂ ನ್ಯಾಯ ಪಡೆದಿತ್ತು.